ಮನೆಯಲ್ಲಿ ಉಳಿದಿರುವಂಥ ತರಕಾರಿಯನ್ನು ಸ್ವಲ್ಪನೇ ತಗೊಂಡು ಈ ರೀತಿ ಒಂದ್ಸತಿ ಮಾಡಿ ನೋಡಿ. ಖಂಡಿತ ಮಕ್ಕಳು ತರಕಾರಿ ತಿಂದೇ ಇದ್ರೂ ಈ ರೆಸಿಪಿಯನ್ನು ಇಷ್ಟಪಟ್ಟು ತಿಂತಾರೆ. ಸೊ ಕೇಳಿ ತಿಂತಾರೆ, ಅದು ಮಾತ್ರ ಗ್ಯಾರಂಟಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ತರಕಾರಿ ತಂದ ತಕ್ಷಣವೇ ಈ ರೆಸಿಪಿಯನ್ನು ಮಿಸ್ ಮಾಡ್ದೇ ಮಾಡ್ತೀನಿ. ಸೊ ಹಾಗೆ ತರಕಾರಿ ಎಲ್ಲ ಖಾಲಿ ಆಗುತ್ತೆ ನೋಡಿ ಮನೆಯಲ್ಲಿ, ಆವಾಗ ಕೂಡ ಸ್ವಲ್ಪ ತರಕಾರಿಯನ್ನು ಉಳಿಸ್ಬಿಟ್ಟು ಈ ರೆಸಿಪಿಯನ್ನು ಮಾಡ್ತೀನಿ. ಮೊದಲಿಗೆ ನಿಮ್ಗೆ ಇಷ್ಟ ಆಗಿರುವಂಥ ಎಲ್ಲ ತರಕಾರಿ ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಹೊತ್ತಾಗುತ್ತೆ. ಹಾಗಾಗಿ ನಾನಿಲ್ಲಿ ಕಟರ್ ಇರುತ್ತೆ ನೋಡಿ, ಚಾಪರು, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಲೆವೆಲ್ ಆಗಿ ಕಟ್ ಆಗುತ್ತೆ ಎಲ್ಲ ತರಕಾರಿ. ಇದರ ಜೊತೆಗೆ ನಾನಿಲ್ಲಿ ಪಾಲಕ್ಕು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿ ಪೇಸ್ಟನ್ನಾಗಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪದ ವಿಡಿಯೋ ಸ್ಕಿಪ್ ಆಗಿದೆ. ಈಗ ನಾವು ತರಕಾರಿ ಸೇರಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಕಡಲೆ ಹಿಟ್ಟು 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಸ್ವಲ್ಪನೂ ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತರಕಾರಿಯಲ್ಲಿ ಜಾಸ್ತಿ ನೀರಿರುತ್ತೆ, ಹಾಗಾಗಿ ನೀವು ಬೇಕಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ಈ ರೀತಿ ಉಂಡೆ ರೀತಿಯಲ್ಲಿ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನೀಗ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡಪ್ಪ ಅಂದರೆ ನೀವು ಇದನ್ನು ಒಂದು ಪ್ಲೇಟಲ್ಲಿ ಇಡ್ಲಿ ಸ್ಟೀಮ್ ಮಾಡ್ಕೋತೀವಲ್ಲ ಆ ರೀತಿ ಸ್ಟೀಮ್ ಮಾಡಿಕೊಂಡು ನಂತರ ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಕೇವಲ 1 ಸ್ಪೂನಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನಾನಿಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದೊಂದಾಗಿ ಉಂಡೆಯನ್ನು ಹಾಕಿ ಪೂರ್ತಿ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದ ನಂತರ ಈಗ ಇದನ್ನು ಟರ್ನ್ ಮಾಡ್ಕೋಬೇಕು. ನಾವು ಬೇಗನೆ ಟರ್ನ್ ಮಾಡಿದರೆ ಒಡೆದು ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಬಲ್ಸ್ ಎಲ್ಲ ಎಣ್ಣೆ ಬಬಲ್ಸು ಕಡಿಮೆ ಆಗುತ್ತೆ ನೋಡಿ, ಆವಾಗ ಟರ್ನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಮಕ್ಕಳು ತರಕಾರಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ನೀವು ಈ ರೀತಿ ಪಕೋಡಾನೋ ಅಥವಾ ಸ್ಟೀಮ್ ಮಾಡಿಕೊಂಡು ತವಾ ಫ್ರೈ ಮಾಡಿಕೊಡಿ. ತುಂಬಾ ಇಷ್ಟ ಆಗುತ್ತೆ, ಹಾಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ನಾನಿಲ್ಲಿ ಹಾಗೆ ತಿನ್ಕೋತಾ ಇದ್ದೀವಿ. ಸೊ ನೀವು ಬೇಕಂದರೆ ಗೋಬಿ ಮಂಚೂರಿ ಥರ ಇದನ್ನು ಮತ್ತೆ ಸಾಸಲ್ಲಿ ಹಾಕಿ ಗೋಬಿ ಮಂಚೂರಿ ರೀತಿಯಲ್ಲಿ ಮಾಡ್ಕೋಬೋದು. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನಾ ಇದ್ರ ಜೊತೆಗೆ ತುಂಬಾ ಕೂಲಾಗಿ ಈ ಸಮ್ಮರ್ಗೆ ಬೇಕಾಗಿರುವಂಥ ಒಂದು ಡ್ರಿಂಕ್ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಚಳಿ ಇರಲಿ ಬಿಸಿಲು ಇರಲಿ, ಸೊ ಈ ರೀತಿ ಪಕೋಡ ಕೊಡ್ತಾ ಇದ್ರೆ ತಿಂತಾನೇ ಇರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಇದು. ನಂತರ ನಾನಿಲ್ಲಿ ಕರ್ಬೂಜ ಹಣ್ಣನ್ನು ಕೂಡ ತೊಗೊಂಡು ಬಂದಿದ್ದೆ. ಕರ್ಬೂಜ ಹಣ್ಣಿಂದ ಒಂದು ಜ್ಯೂಸ್ ಮಾಡೋಣ ಅಂತ ಹೆಲ್ದಿಯಾಗಿರುವಂಥ ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂಥ ಬೀಜವೆಲ್ಲ ಸಪ್ರೇಟ್ ಮಾಡಿಕೊಂಡು ಕೇವಲ ಅದರಲ್ಲಿರುವಂಥ ಯೆಲ್ಲೋ ಕಲರ್ ಪಾರ್ಟ್ಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಗಿಂತ ಬೆಲ್ಲನೇ ಒಳ್ಳೆಯದು. ನಾನಿಲ್ಲಿ ಹಾಲಿನ ಬದಲಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಕ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಏಲಕ್ಕಿ ಪೌಡರು, ನಂತರ ಡ್ರೈ ಫ್ರೂಟ್ಸ್ ಹಾಕಿ ಐಸ್ ಕ್ಯೂಬ್ ಹಾಕಿ ಕುಡಿದ್ರೆ ಬಿಸಿ ಪಕೋಡ, ಹಾಗೆ ಟೀ ಬದಲಾಗಿ ಈ ಜ್ಯೂಸು ಕುಡಿತಾ ಇದ್ದರೆ ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ದೇನೆ ಈ ರೆಸಿಪಿಯನ್ನು ಒಂದ್ಸತಿ ಆದರೂ ಟ್ರೈ ಮಾಡಿ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.